ಅವ್ನು ಡೋರ್ ತೆಗಿಗಂಟು ಹತ್ತಲ್ಲ ಅವನು. ಹಲೋ ನಮ್ಮೆ ಕೂತ್ಕೊಟ್ಟಿದ್ದ ಲಪ್ಪ ಅಯ್ಯೋ ಅಯ್ಯೋ ಸಮಯ ಅಯ್ಯಪ್ಪ ರೈಟ್ ನಮ್ದು ಹೆಂಗೆ ಗೊತ್ತಾ, ಇವೆರಡು ಗೋಲ್ಡ್ ಬಾರ್ಡರ್ ಮುಂದಕ್ಕೆ ಇನ್ನೊಂದು ಸ್ವಲ್ಪ ತಿರುಗಿಸ್ಕೋಬೇಕು ರೀ ನೀವು. ಮೌನ ಹಾಕಿದ್ದು ಉಲ್ಟಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದ ಕತ್ಲೆಲಿ ಅಮ್ಮ. ಮೈಸೂರು ಹಂಗೆ ಕಾಣಿಸ್ತಾವೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ತುಂಬ ದಿನ ಆದಮೇಲೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ಎಲ್ಲರೂ ಕೂಡ ದಯವಿಟ್ಟು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಟ್ರೈನಿಂದ ವಿಡಿಯೋ ಸ್ಟಾರ್ಟ್ ಮಾಡಿರೋವಂಥದ್ದು. ಅಂದರೆ ನಾವು ಫುಲ್ ಫ್ಯಾಮಿಲಿ ಎಲ್ಲರೂ ಕೂಡ ಅತ್ತೆ ಮಾವ ಅಮ್ಮ ತಮ್ಮ ಆಂಟಿ ಅಂದರು ಎಲ್ಲರೂ ಕೂಡ ನಾವು ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀವಿ. ಇದೇ ಫಸ್ಟ್ ಟೈಮ್ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇರೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅಮ್ಮ ಆಂಟಿ ಅಂದರು ಅಂದರೆ ಅಮ್ಮನ ಫ್ರೆಂಡ್ಸ್ ಆಂಟಿ ಅಂದರು ಮತ್ತು ನನ್ನ ತಮ್ಮಂದಿರು ಎಲ್ಲರೂ ಕೂಡ ಒಂದು ಕಡೆ ಕೂತಿದ್ದಾರೆ. ಸೊ ನಮಗೆ ಬುಕ್ ಆಗಿದ್ದ ಟ್ರೈನ್ ಬಂದು ಬೆಂಗಳೂರಿಂದ ಇದ್ದಿದ್ದರಿಂದ ನಾವು ಮೈಸೂರಲ್ಲಿ ನಾವು ಟ್ರೈನ್ ಹತ್ಕೊಂಡ್ವಿ. ಮದ್ದೂರಲ್ಲಿ ಅಮ್ಮ ಆಂಟಿ ಅಂದರು ಮತ್ತು ಚನ್ನಪಟ್ಟಣದಲ್ಲಿ ಅತ್ತೆ ಮಾವ ಎಲ್ಲರೂ ಕೂಡ ಟ್ರೈನ್ ಹತ್ಕೊಂಡ್ರು. ಎಲ್ಲರೂ ಒಟ್ಟಾಗೇ ನಾವು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದು ಇಲ್ಲಿ ನಮಗೆ 7:15ಗೆ ಟ್ರೈನ್ ಇದ್ದಿದ್ದರಿಂದ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡಿದ್ವಿ. ನಮ್ಮ ಮಕ್ಕಳಂತೂ ಕೇಳಬೇಕಾ, ನಾವಾದರೆ ಒಂದು ಕಡೆ ಕೂತ್ಕೋತೀವಿ, ಆದರೆ ಇವರು ಆಟ ಆಡ್ತಾ ಇರಬೇಕು. ಹಾಗಾಗಿ ಒಂದು ವಾಟರ್ ಬಾಟ್ಲು ತೊಗೊಂಡು ಇಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ದೊಡ್ಡವನಾದರೆ ಹೇಳಿದ ತಕ್ಷಣನೇ ಅರ್ಥ ಮಾಡ್ಕೊಂಡು ಕೂತ್ಕೋತಾನೆ, ಆದರೆ ಚಿಕ್ಕವನಿಗೆ ಇನ್ನೂ ಕೂಡ ಅರ್ಥ ಆಗಲ್ಲ. ಒಟ್ನಲ್ಲಿ ಅವನು ಹ್ಯಾಪಿಯಾಗಿರಬೇಕು ಆಟ ಆಡಿಕೊಂಡು. ಸೊ ಹಾಗಾಗಿ ನಮ್ಮ ಅಮ್ಮನೂ ಕೂಡ ಜೊತೆ ಸೇರ್ಕೊಂಡು ಮಕ್ಕಳ ಜೊತೆ ಅಂದರೆ ಅವ್ರಿಗೆ ಬೇಜಾರಾಗಬಾರ್ದು ಮಕ್ಕಳಿಗೆ, ಆ ರೀತಿ ಅವ್ರನ್ನ ಆಟ ಆಡಿಸ್ತಾಯಿದ್ರು. ಇದೇ ಫಸ್ಟ್ ಟೈಮ್ ಇಬ್ಬರು ಮಕ್ಕಳನ್ನು ಕೂಡ ನಾವು ಟ್ರೈನಲ್ಲಿ ಕರ್ಕೊಂಡೋಗಿರೋದು. ಹಾಗಾಗಿ ಮಕ್ಳಿಗಂತೂ ಫುಲ್ಲು ಖುಷಿಯಾಗಿದೆ. ಅದರಲ್ಲೂ ಹಾಲ್ಟ್ ಇದ್ದು ಬರ್ತೀವಿ, ನಾವು ಎಲ್ಲೋ ಒಂದು ಕಡೆ ದೇವ್ರಿಗೆ ಹೋಗ್ತಾಯಿದ್ದೀವಿ ಅನ್ನೋದೇ ನಮ್ಮ ಮಕ್ಳಿಗೆ ತುಂಬ ಖುಷಿ. ನಮ್ಮ ಮಕ್ಳಿಗಂತೂ ಚಿಕ್ಕ ಮಕ್ಳು ಅಂದರೆ ತುಂಬ ಇಷ್ಟಪಡ್ತಾರೆ ಪಾಪುಗಳನ್ನ. ಯಾವುದೋ ಒಂದು ಪಾಪು ಅಲ್ಲಿ ಎತ್ಕೊಂಡು ನಿಂತಿದ್ದಾರೆ ನೋಡಿ, ಅಲ್ಲಿಗೆ ಹೋಗಿ ಆ ಮಗುನ ಮಾತಾಡಿಸ್ಕೊಂಡು ಬರೋದಕ್ಕೆ ಅಂದ್ಕೊಂಡು ಹೋಗಿದ್ದಾರೆ. ಸೊ ಇದು ಬಂದು ಟ್ರೈನಲ್ಲಿ ನೈಟ್ ಜರ್ನಿ ಮಾಡ್ತಾಯಿದ್ದೀವಿ. ಎಲ್ಲರೂ ಕೂಡ ಟ್ರೈನ್ ಬುಕ್ ಆಗಿತ್ತು, ಸೀಟೆಲ್ಲ ಒಂದು ಕಡೆ ಇರಲಿಲ್ಲ, ಅದೊಂದು ಬೇಜಾರಾಗ್ತಿತ್ತು. ನಮ್ಮ ಅತ್ತೆ ಮಾವ ನಮ್ಮ ಹಸ್ಬೆಂಡು ನಾವು ಎಲ್ಲ ಅತ್ತೆ ಮನೆ ಫ್ಯಾಮಿಲಿ ಎಲ್ಲ ಒಂದು ಕಡೆ ಆದರೆ ಅಂದರೆ ಒಂದೇ ಬೋಗಿನೇ, ಇನ್ನೊಂದು ಕಡೆ ಆಂಟಿ ಅಂದರು ಅಮ್ಮ ತಮ್ಮಂದಿರೆಲ್ಲ ಇನ್ನೊಂದು ಕಡೆ ಇದ್ದಾರೆ. ಸೊ ನಾವು ಟ್ರೈನಲ್ಲೆಲ್ಲ ಊಟ ಅಡ್ಜಸ್ಟ್ ಆಗಲ್ಲ ಅಂಥೇಳಿ ನಾವು ಮನೆಯಿಂದನೇ ಅಡುಗೆ ಮಾಡ್ಕೊಂಡು ಬಂದಿದ್ವಿ. 8:30 ಹಂಗೆ ಎಲ್ಲರೂ ಕೂತ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅಮ್ಮನ ಮನೆಯಿಂದ ಪಲಾವ್ ತೊಗೊಂಡು ಬಂದಿದ್ದರು, ನಮ್ಮ ಮನೆಯಿಂದ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡ್ಕೊಂಡು ಬಂದಿದ್ವಿ. ಸೊ ನಾವೆಲ್ಲಾದರೂ ಹೊರಗಡೆ ಫ್ಯಾಮಿಲಿ ಟ್ರಿಪ್ ಹೋಗ್ತಾಯಿದ್ದೀವಿ ಅಂದರೆ ದಯವಿಟ್ಟು ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ಬಂದರೆ ಬೆಸ್ಟ್ ಆ್ಯಂಡ್ ಬೆಸ್ಟು. ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಅದ್ರ ಬದಲು ಇಲ್ಲಿ ಹೋಟೆಲಲ್ಲಿ ತಿನ್ನೋಣ ಅಂದ್ಕೊಂಡು ಆ ರೀತಿ ಎಲ್ಲ ಬಂದರೆ ನಮ್ಮ ಆರೋಗ್ಯ ಅಂತೂ ನಾವು ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ವಿ ದೇವರಿಗೆ, ಅಲ್ಲಿಗೆ ಹೋಗೋಷ್ಟರಲ್ಲೇ ನಾವು ಹುಷಾರು ತಪ್ತೀವಿ. ಯಾಕಂದರೆ ಅಲ್ಲಿ ಊಟ ಅಷ್ಟೊಂದು ಚೆನ್ನಾಗಿರಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು, ಅತ್ತೆ ಮನೆಯವರೆಲ್ಲ ಒಂದು ಕಡೆ ಇದ್ದಿದ್ದರಿಂದ ಅಮ್ಮವರೆಲ್ಲ ಇರೋ ಕಡೆ ಊಟ ತಂದು ನಾವೆಲ್ಲರೂ ಕೂಡ ಊಟ ಮಾಡಿಕೊಂಡು ನಂತರ 2:15 ಅಂದರೆ 2:15 ಮಧ್ಯರಾತ್ರಿ 2:15ಗೆ ನಾವು ಮಂತ್ರಾಲಯಕ್ಕೆ ಬಂದು ತಲುಪಿದ್ವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ತುಂಬ ಜನ ಬಂದಿದ್ದಾರೆ. ಅಂದರೆ ನಾವು ಬುಧವಾರ ದರ್ಶನಕ್ಕೆ ಬಂದಿರೋದು, ಗುರುವಾರ ಆಗಿದ್ದರೆ ಇನ್ನೂ ರಶ್ ಆಗ್ತಿತ್ತು ಅಂತ ಅನಿಸುತ್ತೆ. ಸೊ ಫೈನಲಿ ನಾವು ಬುಧವಾರ ಬಂದಿದ್ದರಿಂದ ಅಷ್ಟೊಂದು ರಶ್ ಇಲ್ಲ. ಅಂದರೆ ಅಮಾವಾಸ್ಯೆ ಬೇರೆ ಆಗಿತ್ತು, ಅಂದರೆ ಇವತ್ತು ನಾಳೆ ಅಮಾವಾಸ್ಯೆ ಇದೆಯಲ್ಲ, ನಾಳೆಗೆ ಕರೆಕ್ಟಿಗೆ 1 ತಿಂಗಳು ನಾವು ಮಂತ್ರಾಲಯಕ್ಕೆ ಹೋಗಿ. ಆದರೆ ನಾನು ಇನ್ನೂ ವೀಡಿಯೋ ಮಾಡೇ ಇರಲಿಲ್ಲ, ಇವತ್ತು ವೀಡಿಯೋ ಹಾಕ್ತಾಯಿದ್ದೀನಿ. ನೀವು ನೋಡಿದ್ರಲ್ಲ, ಕರೆಕ್ಟಾಗಿ 2:15 ಆಗಿದೆ. ಮತ್ತು ಇಲ್ಲಿ
ರೈಲ್ವೆ ಸ್ಟೇಷನಿಂದ ನಾವು ಮಂತ್ರಾಲಯ ಅಂದರೆ ಟೆಂಪಲ್ ಹತ್ರ ಹೋಗಬೇಕು ಅಂತಂದರೆ ಒಬ್ಬರಿಗೆ 50 ರುಪೀಸ್ ತಗೋತಾರೆ. ಸೊ ಹಾಗಾಗಿ ನಾವು ಟೋಟಲ್ ಒಂದು ವ್ಯಾನ್ನ ಮಾಡ್ಕೊಂಡು ಇವಾಗ ಎಲ್ಲರೂ ಕೂಡ ಹೊರಡ್ತಾ ಇದ್ದೀವಿ. ಹಲೋ ರಮ್ಯ ಕೂತ್ಕೊಟ್ಟಿದ್ದ ಲಪ್ಪ ಅಯ್ಯೋ ಅಯ್ಯೋ ಸ್ವಾಮಿ ಅಯ್ಯಪ್ಪ ರೈಟ್ ಮುಂದೆ ಕೂತಿದ್ದಾನೆ. ಹಿಂದೆ ನಿಮ್ಮ ಮಗ ಕೂತವ್ರ, ಇಲ್ಲಿ ಇವ್ರು 3 ಜನ ಕೂತವ್ರ. ನಾವು ಇದೇ ಫಸ್ಟು ಟೈಮು ನಾವು ಮಂತ್ರಾಲಯಕ್ಕೆ ಬರ್ತಾ ಇರೋದ್ರಿಂದ ನಮ್ಮ ಹಸ್ಬೆಂಡ್ಗಾಗಲಿ ನನಗಾಗಲಿ ಮಂತ್ರಾಲಯದ ವ್ಯವಸ್ಥೆಗಳ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ಸೊ ತುಂಬ ಜನ ಹೇಳ್ತಿದ್ರು ಇಲ್ಲಿ ರೂಮ್ಸ್ಗಳು ಸಿಗಲ್ಲ, ಆನ್ಲೈನಲ್ಲಿ ಬುಕ್ ಮಾಡಬೇಕು, ಡೈರೆಕ್ಟ್ ಹೋದಾಗ ಒಂದು ಹಾಫ್ ಆನ್ ಅವರ್ ಆದರೂ ವೆಯ್ಟ್ ಮಾಡಿದ್ರೆ ಒಂದು ರೂಮ್ ಕೊಡ್ತಾರೆ ಅಂತ ಹೇಳಿದರು. ಸೊ ಹೆಂಗಪ್ಪ ಮಾಡೋದು, ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ, ಮಕ್ಕಳಿದ್ದಾರೆ ಮತ್ತು ವಯಸ್ಸಾಗಿರೋರು ಇದ್ದಾರೆ, ಹೆಂಗಪ್ಪ ಮಾಡೋದು ಅಂತ ನಾವು ಟ್ರೈನಲ್ಲೆಲ್ಲ ತುಂಬ ಥಿಂಕ್ ಮಾಡ್ಕೊಂಡು ಬಂದ್ವಿ, ರೂಮ್ಸ್ಗಳು ಬೇಕೇ ಬೇಕು ಅಂತ ಹೇಳಿ. ಆದರೆ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು, ಒಂದು ತುಂಬ ಚೆನ್ನಾಗಿರೋ ರೂಮ್ ಅಂತೂ ಸಿಕ್ತು. ತುಂಬ ಖುಷಿಯಾಯಿತು. 2 ರೂಮ್ ಮಾಡ್ಕೊಂಡ್ವಿ. ಯಾರಾದರೂ ಹೋದರೆ ಫಸ್ಟು ಹೋಗಬೇಕಾದ್ರೆ ಲೆಫ್ಟ್ ಸೈಡು ಸಿಗುತ್ತೆ ರೂಮ್ಸ್ಗಳೆಲ್ಲ, ಅಂದರೆ ಟ್ರಸ್ಟ್ಗೆ ಸಂಬಂಧಪಟ್ಟ ರೂಮ್ಸ್ಗಳು ಸಿಗುತ್ತೆ. ನಾವು ಒಂದು ರೂಮಲ್ಲೇ 6 ಮೆಂಬರ್ಸ್ ಮಲಗಿದ್ವಿ. ಸೊ ಈ ರೀತಿ ನಾವು ಫ್ಯಾಮಿಲಿ ಅಂತ ಹೋದಾಗ ಎಲ್ಲರೂ ಕೂಡ ಒಂದು ರೂಮ್ ಮಾಡಿಕೊಂಡ್ರೆ ಸಾಕು, ಒಂದು 5-6 ಜನಕ್ಕೆ ಎಲ್ಲರೂ ಕೂಡ ಅಡ್ಜಸ್ಟ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಯದುವೀರ್ಗಂತೂ ತುಂಬ ಖುಷಿ ಆಗ್ತಾಯಿದೆ. ಅವನು ಏನಕ್ಕೆ ಖುಷಿ ಆಗ್ತಾಯಿದೆ ಅಂದರೆ ಇಲ್ಲಿ ಈ ಕಡೆ ಅಮ್ಮಮ್ಮ ಮಾಮ ಎಲ್ಲ ಬಂದಿದ್ದಾರೆ, ಈ ಕಡೆ ಅಜ್ಜಿ ತಾತ ಎಲ್ಲ ಬಂದಿದ್ದಾರೆ, ಎಲ್ಲರೂ ಕೂಡ ಒಂದೇ ಕಡೆ ಇದ್ದೀವಿ ಅನ್ನೋದೇ ನಮ್ಮ ಮಕ್ಕಳಿಗೆ ತುಂಬಾ ಖುಷಿಯಾಗಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ವಿಶಾಲಾಗಿ ಕ್ಲೀನಾಗೂ ಕೂಡ ಇದೆ. ಫಾರ್ ಎಕ್ಸಾಂಪಲ್ ಈಗ ನಾವು ಶೃಂಗೇರಿಗೆ ಹೋಗ್ತೀವಿ, ಇಷ್ಟು ಕ್ಲೀನಾಗಿರೋ ರೂಮ್ಸ್ಗಳು ಅಲ್ಲಿಲ್ಲ. ನನಗೆ 2 ಸಾರಿನೂ ಕೂಡ ತುಂಬ ಬೇಜಾರಾಗಿದೆ. ಯಾಕಂದರೆ ಅಷ್ಟು ದುಡ್ಡು ಕೊಟ್ಟು ನಾವು ಕ್ಲೀನಾಗಿರೋ ರೂಮ್ ಸಿಕ್ಕಿಲ್ಲ ಅನ್ನೋದು ತುಂಬ ಬೇಜಾರಾಗಿತ್ತು. ಆದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ವಿಶಾಲಾಗಿದೆ ನೋಡಿ ರೂಮ್ಸ್ಗಳೆಲ್ಲ. ಒಂದು ರೂಮ್ಗೆ ಬಂದು 500 ಅಷ್ಟೇ ಚಾರ್ಜ್ ತಗೊಳ್ಳೋದು. ಬಟ್ ನೀರಿನ ವ್ಯವಸ್ಥೆ, ಬಿಸಿ ನೀರಿನ ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿದೆ. ಚಳಿಗಾಲ ಟೈಮಲ್ಲೂ ಕೂಡ ಆರಾಮ್ಸೆ ನಾವು ದೇವ್ರನ್ನ ದರ್ಶನ ಮಾಡ್ಬೋದು. ಸೊ ಇವಾಗ ಎಲ್ಲರೂ ಕೂಡ ಅಂದರೆ ಜೆಂಟ್ಸ್ ಎಲ್ಲ ಒಂದು ರೂಮ್ ಆದರೆ ಗರ್ಲ್ಸ್ ಎಲ್ಲ ಅಂದರೆ ಹೆಂಗಸ್ರೆಲ್ಲ ಒಂದು ರೂಮಲ್ಲಿ ಇದ್ದೀವಿ. ಎಲ್ಲರೂ ಕೂಡ ರೆಡಿ ಆಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಅಂದರೆ ದೇವಸ್ಥಾನಕ್ಕೆ ಪ್ಯಾಂಟ್ ಅಲೋವ್ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಪಂಚೆ ಹಾಕ್ಕೊಂಡಿದ್ದಾರೆ. ನಾವು ರೂಮ್ಗೆ ಬಂದ ತಕ್ಷಣವೇ ಎಲ್ಲರೂ ಕೂಡ ಸ್ನಾನ ಮಾಡ್ಕೊಂಡು ರೆಡಿ ಆದ್ವಿ. ಬೆಳಗಿನ ಜಾವ ದರ್ಶನ ಮಾಡೋಣ, ಯಾಕಂದರೆ ಅಮಾವಾಸ್ಯೆ ಇದ್ದಿದ್ದರಿಂದ ಸ್ಪೆಷಲ್ ಪೂಜೆ ಇರುತ್ತೆ ಅಂತಲೇ ಹೇಳಿ ನಾವು ನೀವಿಲ್ಲಿ ನೋಡ್ತಾ ಇರ್ಬೋದು ಸಮಯ ಬಂದು ಕರೆಕ್ಟಾಗಿ 5:15 ಆಗಿದೆ. ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾವು ಲಕ್ಷಿತ್ಗೆ ಪಂಚೆ ತಂದಿರಲಿಲ್ಲ, ಎದುಗ್ ಮಾತ್ರ ತಂದಿದ್ವಿ. ಆದರೆ ಲಕ್ಷಿತ್ ಕೇಳಬೇಕಲ್ವ, ಹೇಳಿ ಕೇಳಿ ಚಿಕ್ಕವನು ಹಠ ಮಾಡೋದು ಜಾಸ್ತಿ. ನನಗೆ ಪಂಚೆ ಬೇಕೇ ಬೇಕು ಅಂತ ಹಠ ಮಾಡ್ದ. ಹಾಗಾಗಿ ನಾವು ದೇವಸ್ಥಾನದ ಗೇಟ್ ಒಳಗಡೆ ಹೋದ್ವಿ. ಅಲ್ಲಂತೂ ಅವ್ನು ಮುಂದೆ ಒಂದು ಹೆಜ್ಜೆನೂ ಹಾಕಿಲ್ಲ, ಕೂತ್ಕೊಂಡೇ ಬಿಟ್ಟ, ನಾನು ಬರಲ್ಲ ಅಂತೇಳಿ. ಫೈನಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವನಿಗೂ ಕೂಡ ಪಂಚೆ ಕೊಡಿಸಿದ್ವಿ. ನಡೀರಿ ಈಗ ನಡೀರೋ. ನಾವು ಇದೇ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಬಂದಿರೋದ್ರಿಂದ, ಅಂದರೆ ಮಂತ್ರಾಲಯಕ್ಕೆ ಇದೇ ಫಸ್ಟ್ ಟೈಮ್ ಬಂದಿರೋದ್ರಿಂದ ದೇವಸ್ಥಾನ ಹೇಗಿರುತ್ತೆ ಅಂತ ಒಂದು ಇಮ್ಯಾಜಿನಲ್ಲಿ ಯಾರಾದರೂ ದೇವಸ್ಥಾನಕ್ಕೆ ಹೋಗಿರೋರು ಫೋಟೋಸ್ಗಳನ್ನ ಹಾಕ್ತಿದ್ರಲ್ಲ, ಆ ರೀತಿ ಇಮ್ಯಾಜ್ ಮಾಡ್ಕೋತಿದ್ವಿ. ಬಟ್ ನಾವು ಇಮ್ಯಾಜಿನ್ಗಿಂತನೂ ಕೂಡ 10 ಪಟ್ಟು ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಸೊ ತುಂಬಾ ಖುಷಿ ಆಯಿತು. ಯಾಕಂದರೆ ರಾಘವೇಂದ್ರ ಸ್ವಾಮಿ ಅಂದರೆ ಕೃಷ್ಣನ ಅವತಾರ. ಕೃಷ್ಣ ಎಷ್ಟು ಅವತಾರ ಎತ್ತುತ್ತಾರೋ ಅಷ್ಟು ಅವತಾರಗಳ ಫೋಟೋಸ್ಗಳನ್ನ ನಾವಿಲ್ಲಿ ಇಮೇಜ್ ಮೂಲಕ ನಾವಿಲ್ಲಿ ನೋಡ್ಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲೆಲ್ಲ ಲೈಟ್ಸ್ ಇದೆ ಅಂತಲೂ ಕೂಡ ನನಗೆ ಗೊತ್ತಿಲ್ಲ. ಜಸ್ಟ್ ಚಿತ್ರಗಳನ್ನ ಕೆತ್ತನೆ ಮಾಡಿದ್ದಾರೆ, ಅಂದರೆ 3D ಮೂಲಕ ಇಟ್ಟಿದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಅಂದರೆ ಬೆಳಿಗ್ಗೆ ಟೈಮು ಲೈಟ್ಸ್ ಎಲ್ಲ ಆಫ್ ಆಗಿದೆ. ಇಷ್ಟಕ್ಕೆ ನನಗೆ ತುಂಬ ಖುಷಿಯಾಗಿತ್ತು. ಪ್ರತಿಯೊಂದೂ ಒಂದೊಂದು ಚಿತ್ರನೂ ಕೂಡ ಒಂದೊಂದು ಕಥೆಯನ್ನು ಹೇಳುತ್ತೆ. ಅದ್ರ ಬಗ್ಗೆ ಗೊತ್ತಿರೋರು ಆ ಚಿತ್ರಗಳನ್ನ ನೋಡಿಕೊಂಡು ಆ ಕಥೆಯನ್ನು ನಾವು ಇಮ್ಯಾಜಿನ್ ಮಾಡಿಕೊಂಡು ನೋಡ್ಕೊಂಡು ಹೋಗ್ಬೋದು. ಅಷ್ಟು ಸುಂದರವಾಗಿ ಚಿತ್ರಿಸಿದ್ದಾರೆ. ಮತ್ತು ಗ್ರೌಂಡು ಕೂಡ, ದೇವಸ್ಥಾನದ ಗ್ರೌಂಡು ಕೂಡ ತುಂಬ ವಿಶಾಲಾಗಿದೆ. ಇಲ್ಲಿ ಹೆಚ್ಚಾಗಿ ಏನು ನೋಡಿದ್ವಿ ಅಂದರೆ ನಾವು ಬರೀ ಹಸುಗಳೇ ನೋಡಿದ್ದೀವಿ. ಎಷ್ಟು ಖುಷಿಯಾಗುತ್ತೆ ಅಂದರೆ ನಾವೇನಾದರೂ ಊರಲ್ಲಿ ಒಂದು ಹಸು ಅಡ್ಡ ಬಂತು ಅಂದರೆ ಗುದ್ಬಿಡುತ್ತೆ ಅಂತೇಳಿ ನಾವು ಸೈಡ್ಗೆ ಹೊಟ್ಟೋಗ್ತೀವಿ. ಆದರೆ ಇಲ್ಲಿ ಆ ರೀತಿಯಲ್ಲ, ಪಕ್ಕದಲ್ಲೇ ಹೋಗ್ತೀವಿ, ಏನೂ ಮಾಡಲ್ಲ. ನಮ್ಮ ಮಕ್ಕಳಂತೂ ಫುಲ್ಲು ಎಂಜಾಯ್ ಮಾಡಿದ್ರು. ಸೊ ಇವಾಗ ಎಲ್ಲರೂ ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಆಗಲಿ ಫೋಟೋ ಆಗಲಿ ಅಲೋವ್ ಇಲ್ಲ. ಹಾಗಾಗಿ ನಾವು ಫಸ್ಟೇ
ನಾವೇ ಅಲರ್ಟಾಗಿ ಫೋನ್ ಆಫ್ ಮಾಡಿಕೊಂಡು ಹೋದರೆ ಅವ್ರ ಕೈಲಿ ಹೇಳಿಸ್ಕೊಳ್ಳುವಂಥ ಪರಿನೇ ಬರಲ್ಲ ಅಂಥೇಳಿ ನಾವು ಜಸ್ಟು ದೇವಸ್ಥಾನದ ಹೊರಾಂಗಣ ಇದೆಯಲ್ಲ ಒಳಗಡೆ ಅದನ್ನು ಮಾತ್ರ ನಾವು ವೀಡಿಯೋ ಮಾಡಿದ್ವಿ ಅಷ್ಟೇ. ಒಳಗಡೆ ಗರ್ಭಗುಡಿ ಎಲ್ಲ ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ. ಸುಮಾರು ಜನ ವೀಡಿಯೋ ಮಾಡ್ಬೋದೇನೋ ಅವ್ರ ಕಣ್ ತಪ್ಪಿಸಿ, ಆದರೆ ನಾವು ಆ ತಪ್ಪನ್ನ ಮಾಡೋದು ಬೇಡ ಅಂತೇಳಿ ಫೋನ್ನ ಆಫ್ ಮಾಡ್ಕೊಂಡಿದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ, ಇದನ್ನೆಲ್ಲ ಏನಕ್ಕೆ ಇಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ರಾಘವೇಂದ್ರ ಸ್ವಾಮಿ ಅನ್ನೋದು ಒಂದು ಕೃಷ್ಣನ ಅವತಾರ, ಅದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಇಲ್ಲೊಂದು ಡಯಾಗ್ರಾಮ್ ಇಟ್ಟಿದ್ದಾರೆ ದೇವಸ್ಥಾನದ ಯಾವ ದಿಕ್ಕಿನಲ್ಲಿ, ಅಂದರೆ ನದಿ ಯಾವ ದಿಕ್ಕಲ್ಲಿ ಬರುತ್ತೆ, ಗರ್ಭಗುಡಿ ಯಾವ ದಿಕ್ಕಲ್ಲಿ ಬರುತ್ತೆ, ಅದೆಲ್ಲ ಒಂದು ಡಯಾಗ್ರಾಮ್ ಇಟ್ಟಿದ್ದಾರೆ. ಸೊ ಇವಾಗ ಫೈನಲಿ ನಾವು ದೇವರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 6:45 ಆಗಿತ್ತು. 2 ಹಸು ಕರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ, ಮುದ್ದಾಗಿವೆ. ಸೊ ಹಸುಗಳಿಗೂ ಕೂಡ ನಾವು ನಮಸ್ಕಾರ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಅಮ್ಮನವ್ರ ಗುಡಿಗೂ ಕೂಡ ಹೋದ್ವಿ. ಅದೇ ತಾನೇ ಅಂದರೆ ಅಲಂಕಾರ ಮಾಡ್ತಿದ್ರು. ಬೆಳಗಿನ ಜಾವ 6:45 ಆಗಿರೋದ್ರಿಂದ ಈಗ ನೋಡಿ ಮುಖವಾಡನ ಹಾಕ್ತಾ ಇದ್ದಾರೆ. ನೋಡೋದಕ್ಕೆ ಕೂಡ ಸುಂದರವಾಗಿದೆ. ಒಂದು ಹೆಣ್ಣು ಅಂದಮೇಲೆ ರೆಡಿ ಆದಮೇಲೆ ಎಷ್ಟು ಚೆಂದ ಕಾಣಿಸ್ತಾಳೋ ಅದೇ ರೀತಿ ದೇವಿಗೆ ಅಲಂಕಾರ ಮಾಡಿದ್ರೆ ನೋಡೋಕ್ಕೆ ಚೆಂದ, ಅಷ್ಟು ಸುಂದರವಾಗಿ ಕಾಣಿಸ್ತಾಯಿದ್ರು. ಸೊ ಇವಾಗ ನಾವು ನದಿ ಹತ್ರ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ತುಂಬ ಜನ ಬಂದವರು ದೇವಸ್ಥಾನದ ಹೊರಾಂಗಣ ಅಂದರೆ ಗ್ರೌಂಡ್ ಇರುತ್ತಲ್ಲ ಅಲ್ಲೇ ಮಲಗಿದ್ದು ಬೆಳಿಗ್ಗೆ ಎದ್ದು ನದಿ ಹತ್ರ ಸ್ನಾನ ಮಾಡಿಕೊಂಡು ನಂತರ ಅವರು ದೇವರ ದರ್ಶನವನ್ನು ಮಾಡ್ತಾರೆ. ಬಟ್ ಏನಪ್ಪ ಅಂದರೆ ಚಿಕ್ಕ ಮಕ್ಕಳಿದ್ದಾರೆ ಮತ್ತು ವಯಸ್ಸಾಗಿರೋರು ಇರೋದ್ರಿಂದ ನಾವು ಗ್ರೌಂಡಲ್ಲೆಲ್ಲ ಮಲ್ಗೋದಕ್ಕಾಗಲ್ಲ. ಸೊ ಹಾಗಾಗಿ ನಾವು ರೂಮ್ ಮಾಡ್ಕೊಂಡಿದ್ವಿ. ಅಲ್ಲೇ ಸ್ನಾನ ಮಾಡ್ಕೊಂಡು ಬಂದಿರೋದ್ರಿಂದ ನಾವು ದೇವ್ರ ದರ್ಶನ ಮಾಡಿಕೊಂಡು ನದಿಗೆ ದೀಪ ಹಚ್ಚೋಣ ಅಂದ್ಕೊಂಡು ಬಂದ್ವಿ. ನದಿಗೆ ದೀಪ ಹಚ್ತಾರೆ ಅಂತಲೂ ಸಹ ನಮಗೆ ಗೊತ್ತಿಲ್ಲ. ಸೊ ನಾವು ನದಿ ಹತ್ರ ಬರಬೇಕಾದ್ರೆ ಈ ರೀತಿ ಒಂದು ತಟ್ಟೆಲಿ ದೀಪಗಳನ್ನ ಇಟ್ಕೊಂಡು ಮಾರ್ತಾ ಇರ್ತಾರೆ. ನಾವು ದೀಪ ಹಚ್ಚಬೇಕು ಅಂತಲೂ ಕೂಡ ಒಂದು ಇಮ್ಯಾಜ್ ಇರಲಿಲ್ಲ. ಅವರೇನೆ ನದಿಗೆ ಎಲ್ಲರೂ ಕೂಡ ದೀಪ ಹಚ್ತಾರೆ, ದೀಪ ಹಚ್ಚಿ ಅಂತ ಹೇಳಿ ಎಲ್ಲರಿಗೂ ಕೂಡ ಸಖತ್ತು ಟಾರ್ಚರ್ ಕೊಟ್ಟರು. ದೀಪ ತಗೊಳ್ಳಿ, ಪ್ಲೀಸ್ ತಗೊಳ್ಳಿ, ಈ ದೀಪ ತಗೊಳ್ಳೋದ್ರಿಂದ ನಮ್ಮ ಮನೆಗೆ ಹೆಲ್ಪ್ ಆಗುತ್ತೆ ಈ ಅಮೌಂಟಿಂದ ಅಂತೆಲ್ಲ ಏನೇನೋ ಹೇಳ್ತಾರೆ ಬರಬೇಕಾದ್ರೆ. ಸೊ ಹಾಗಾಗಿ ಹೆಂಗಿದ್ರು ಗಂಗಾ ಮಾತೆಗೆ ನಾವು ಪೂಜೆ ಮಾಡಬೇಕಲ್ಲ ಅಂತ ಹೇಳಿ ಹೇಗಿದ್ದರೂ ನಾವು ಗಂಗಾ ಮಾತೆಗೆ ಪೂಜೆ ಮಾಡಬೇಕಲ್ವ, ದೀಪಗಳನ್ನು ತಗೊಳ್ಳೋಣ ಅಂತ ಹೇಳಿ ಇವಾಗ ಅಮ್ಮ, ನಾನು, ಆಂಟಿ ಅಂದರು ಎಲ್ಲರೂ ಕೂಡ ದೀಪಗಳನ್ನ ತಗೊಂಡು ಪೂಜೆ ಮಾಡ್ತಾಯಿದ್ದೀವಿ. ಸೊ ಅತ್ತೆ ತಗೊಂಡಿಲ್ಲ, ಯಾಕಂದರೆ ನಾನೇ ಪೂಜೆ ಮಾಡ್ತಾಯಿದ್ದೀನಲ್ವ. ಸೊ ಆ ದೀಪದಲ್ಲೇ ಅತ್ತೆ ಅವರೆಲ್ಲ ಪೂಜೆ ಮಾಡ್ತಾರೆ ಅಂತೇಳಿ ಒಂದು ದೀಪ ತಗೊಂಡ್ವಿ. ಅಂದರೆ ಒಂದು ಸೆಟ್ ದೀಪನ ತಗೊಂಡು ಇವಾಗ ನಾವು ಪೂಜೆ ಮಾಡ್ತಾಯಿದ್ದೀವಿ. ನನ್ನ ಮಕ್ಳಿಗಂತೂ ನೀರಂದರೆ ತುಂಬಾ ಇಷ್ಟ. ನೋಡಿ ನಮ್ಮ ಯಜಮಾನ್ರು ಲಡ್ಡುನ ಬಿಗ್ಗೆಗೆ ಹಿಡ್ಕೊಬಿಟ್ಟಿದ್ದಾರೆ. ಯಾಕಂದರೆ ಅವನು ನಾನು ಪೂಜೆ ಮಾಡ್ತಾಯಿದ್ದೆ ಅಲ್ವಾ, ನಾನು ಪೂಜೆ ಮಾಡ್ತೀನಿ, ನನಗೊಂದು ದೀಪ ಕೊಡಮ್ಮ, ನೀನೊಂದು ದೀಪದಲ್ಲಿ ಪೂಜೆ ಮಾಡು ಅಂತ ಹೇಳಿ ದೀಪನ ಕಿತ್ಕೋತಾ ಇದ್ದ. ಚಿಕ್ಕ ಮಕ್ಕಳಲ್ವ, ಎಷ್ಟು ಹೇಳಿದ್ರು ಹಠ ಮಾಡಲ್ಲ. ಸೊ ಹಾಗಾಗಿ ನಮ್ಮ ಮನೆಯವರು ಹೆಂಗಾದರೂ ಕಿರ್ಚ್ಕೊ ಅಂತೇಳಿ ಇವಾಗ ಅವನ್ನ ಹಿಡ್ಕೊಂಡಿದ್ದಾರೆ. ನನ್ನ ತಮ್ಮಂದಿರೆಲ್ಲ ಮೇಲೆ ನಿಂತ್ಕೊಂಡು ನಗ್ತಾ ಇದ್ದಾರೆ. ಇವರು ನೋಡ್ಕೊಂಡು ಇವರು ಹಠ ಮಾಡೋದೆಲ್ಲ ನೋಡ್ಕೊಂಡು ನಗ್ತಾ ಇದ್ದಾರೆ. ಅವರಿಗಂತೂ ದೇವ್ರ ಪೂಜೆ ಮಾಡ್ತಾರೆ, ಈ ರೀತಿ ಎಲ್ಲಂದ್ರಲ್ಲಿ ಪೂಜೆ ಮಾಡೋದು ಅದೆಲ್ಲ ಇಷ್ಟಪಡಲ್ಲ. ಈಗಿನವರೆಲ್ಲ ಅದೇ ರೀತಿ ಅಲ್ವಾ ಹುಡುಗರುಗಳು. ಸೊ ಹಾಗಾಗಿ ಅವರ ನಂಬಿಕೆ ಅವ್ರಿಗೆ, ನಮ್ಮ ನಂಬಿಕೆ ನಮಗೆ. ಸೊ ಹೇಗಾದರೂ ನಿಂತ್ಕೊಳ್ಳಿ ಅಂತೇಳಿ ಇವಾಗ ನಾವು ಹೆಂಗಸ್ರುಗಳೆಲ್ಲ ಪೂಜೆ ಮಾಡ್ತಾಯಿದ್ದೀವಿ. ಸೊ ನಮ್ಮ ಮನೆಯವರಂತೂ ದೇವ್ರನ್ನ ತುಂಬ ಚೆನ್ನಾಗಿ ನಂಬ್ತಾರೆ. ಸೊ ಹಾಗಾಗಿ ಅವರು ಕೂಡ ಪೂಜೆ ಮಾಡಿದ್ರು. ನಾವು ಪೂಜೆ ಮಾಡಿದಂಥ ದೀಪಗಳನ್ನ ನಾವೀಗ ನದಿಗೆ ಹರಿಯೋದಕ್ಕೆ ಬಿಟ್ವಿ. ಅಂದರೆ ನದಿಯಲ್ಲಿ ಅಷ್ಟೊಂದು ನೀರಿರಲಿಲ್ಲ, ಸ್ವಲ್ಪ ಮಟ್ಟಿಗೆ ಇತ್ತು. ನದಿ ತಡದಲ್ಲೇ ಪೂಜೆ ಮಾಡಿ ಈಗ ನಾವು ನಮಸ್ಕಾರ ಮಾಡಿಕೊಂಡು ಕರೆಕ್ಟಾಗಿ ನಾವಿಲ್ಲಿ ನಮಸ್ಕಾರ ಮಾಡಿಕೊಂಡು ಮುಗಿಸೋಷ್ಟರಲ್ಲಿ 7:45 ಆಗಿತ್ತು. ಬೆಳಗಿನ ತಿಂಡಿ ವ್ಯವಸ್ಥೆ ಇಲ್ಲಿ ಇಲ್ಲ ಮಂತ್ರಾಲಯದಲ್ಲಿ. ಸೊ 11 ಗಂಟೆಯಿಂದ ಊಟದ ವ್ಯವಸ್ಥೆ ಇರುತ್ತೆ. ಸೊ ಹಾಗಾಗಿ ನಾವೆಲ್ಲಾದರೂ ಹೋಟೆಲಲ್ಲಿ ತಿನ್ನೋಣ ಅಂದ್ಕೊಂಡು ಹೋಗ್ತಿದ್ವಿ. ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ಇಲ್ಲಿ ಒಳ್ಳೆ ಹೋಟೆಲ್ಲು ಎಲ್ಲಿರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಬಂದ ತಕ್ಷಣವೇ ಅಂದರೆ ನದಿ ತಡ ಹತ್ತಿ ಬಂದ ತಕ್ಷಣವೇ ಇಲ್ಲಿ ಬಿಸಿ ಬಿಸಿ ಇಡ್ಲಿ ವಡೆ ಎಲ್ಲ ಸಿಗುತ್ತೆ, ಬನ್ನಿ ಅಂತ ಕರೀತಾಯಿದ್ರು. ಸೊ ಫೈನಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ನಾವು ಒಳಗಡೆ ಬಂದ್ವಿ. ನಾನಂತೂ ತಗೊಂಡಿಲ್ಲ ತಿಂಡಿನೇ, ಯಾಕಂದರೆ ಅವರು ಪ್ಲೇಟ್ಗೆ ಹಾಕಿದ ತಕ್ಷಣವೇ ನೋಡಿದೆ ಇದು ಯಾವುದಕ್ಕೂ ಇದು ಚೆನ್ನಾಗಿಲ್ಲ, ಸ್ಯಾಟಿಸ್ಫೈ ಅನ್ನಿಸ್ಲೇ ಇಲ್ಲ ನನಗೆ. ಸೊ ಹಾಗಾಗಿ ಇವರಷ್ಟೇ ತಿಂಡಿ ಮಾಡಿದ್ರು. ನಾನು ಒಂದೇ ಸಾರಿ 11 ಗಂಟೆ ಅಂದರೆ 11 ಗಂಟೆಗೆ ಊಟದ ವ್ಯವಸ್ಥೆ ಇರುತ್ತಲ್ಲ ಅಲ್ಲೇ ಊಟ ಮಾಡ್ತೀನಿ ಅಂತೇಳಿ ಸುಮ್ಮನಾಗ್ಬಿಟ್ಟೆ. ಸೊ ನಮಗೆ ಟ್ರೈನ್ ಇದ್ದದ್ದು ರಾತ್ರಿ 10:00ವರೆಗೆ ವಾಪಸ್ ಊರಿಗೆ ಬರೋದಕ್ಕೆ. ಅಲ್ಲಿವರೆಗೂ ಕೂಡ ಅಕ್ಕಪಕ್ಕದಲ್ಲಿರೋ ದೇವಸ್ಥಾನಗಳನ್ನ ಸುತ್ಕೊಂಡು ಬರೋಣ ಅಂತೇಳಿ ಒಂದು ಆಟೋ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ದೊಡ್ಡ ಆಂಜನೇಯ ದೇವಸ್ಥಾನಕ್ಕೆ ಮೊದಲು ನಾವು ಬಂದಿದ್ದೀವಿ. ಸೊ ಒಂದು ಸಣ್ಣ ಸಣ್ಣ ವೀಡಿಯೋ ಮಾಡಿದ್ದೀನಿ, ದೊಡ್ಡ ವೀಡಿಯೋ ಏನು ಮಾಡೋದಕ್ಕೆ ಹೋಗಲಿಲ್ಲ. ಯಾಕಂದರೆ ಮಂತ್ರಾಲಯದ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ನಾನು ಹೊಸದಾಗಿ ಹೇಳುವಂಥ ಅವಶ್ಯಕತೆಯೂ ಇಲ್ಲ.
ಇದರ ಅವಶ್ಯಕತೆಯೂ ನಿಮಗಿಲ್ಲ ಅಂತ ತಿಳ್ಕೊತೀನಿ. ಯಾಕಂದರೆ ಎಲ್ಲರೂ ಹೋಗಿರೋರೆ, ಅದರಲ್ಲಿ ಹೋಗಿಲ್ಲದೆ ಇರೋಳು ಅಂದರೆ ನಾನು ಒಬ್ಬಳೇ ಅಂತಲೇ ಅನ್ಕೋತೀನಿ. ಯಾಕಂದರೆ ಇಲ್ಲಿವರೆಗೂ ನಾನು ದೇವಸ್ಥಾನಕ್ಕೆ ಮಂತ್ರಾಲಯಕ್ಕೆ ಹೋಗಿಲ್ಲ ಅಂದರೆ ನಾನೇ ವೇಸ್ಟ್ ಅಂತಲೇ ಅಂತ ಅನ್ಕೋತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿಂದ ಮುಗಿಸ್ಕೊಂಡು ರಾಘವೇಂದ್ರ ಸ್ವಾಮಿಯವರು ಧ್ಯಾನ ಮಾಡಿದಂತಹ ಸ್ಥಳಕ್ಕೆ ನಾವಿಲ್ಲಿ ಬಂದಿದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲೂ ಕೂಡ ಒಂದು ದೊಡ್ಡ ನದಿ ಹರಿತಾ ಇದೆ. ಏಕಶಿಲಾ ಬೃಂದಾವನಕ್ಕೆ ದಾರಿ ಅಂದರೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ತಿಳ್ಕೊಂಡು ನಾವು ಆ ದೇವಸ್ಥಾನಗಳ ಬಗ್ಗೆ ನಾವು ಈಗ ಟೆಂಪಲ್ ರನ್ನಿಂಗ್ ಮಾಡ್ತಾಯಿದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಮತ್ತು ಇಲ್ಲಿ ಏನೇ ಒಂದು ಪೂಜೆ ಮಾಡ್ತಾಯಿದ್ರು ನಾವು ಯಾವಾಗಲೂ ಬರ್ತಾ ಇರ್ತೀವಿ, ವರ್ಷಕ್ಕೋ 6 ತಿಂಗಳಿಗೋ 3 ತಿಂಗಳಿಗೋ ಇಲ್ಲಿ ಬರ್ತಾ ಇರ್ತೀವಿ ಅಂದರೆ ಇಲ್ಲಿನ ಪೂಜೆಗಳ ಬಗ್ಗೆ, ಇಲ್ಲಿನ ದೇವಸ್ಥಾನಗಳ ಬಗ್ಗೆ ನಮಗೆ ಅಷ್ಟು ಪರಿಚಯ ಇರುತ್ತೆ. ಬಟ್ ಯಾವಾಗಲೂ ಒಂದು ಸಾರಿನೂ ಬಂದಿಲ್ಲ. ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ಎಲ್ಲಿ ಜನಗಳು ನಿಂತ್ಕೊಂಡು ಪೂಜೆ ಮಾಡ್ತಾಯಿದ್ದಾರೋ ಓ ಹೌದು, ಇಲ್ಲಿ ನಾವು ನಮಸ್ಕಾರ ಮಾಡಬೇಕು, ಇಲ್ಲಿ ನಾವು ಪೂಜೆ ಮಾಡಬೇಕು ಅನ್ನೋದು ಒಂದು ನಮ್ಮ ಸೆನ್ಸ್ಗೆ ಬಂದ್ಬಿಡುತ್ತಲ್ವ. ಸೊ ನಾವಿಲ್ಲಿ ಹೋಗ್ಬೇಕಾದ್ರೆ ಒಂದು ಶಿವನ ಲಿಂಗ ಇಟ್ಟಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಹೂವು ಇಟ್ಟು ಪೂಜೆ ಮಾಡ್ತಾಯಿದ್ರು. ಅವರು ಕೂಡ ಪೂಜೆ ಸಾಮಾನು ತಂದಿದ್ರು. ಆದರೆ ನಮ್ಗೆ ಇಲ್ಲಿ ಪೂಜೆ ಸಾಮಾನು ತರಬೇಕು ಅಂತ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ನಮಸ್ಕಾರ ಮಾಡ್ಕೋತಾ ಇದ್ದೀವಿ. ಎಲ್ಲ ನಮಗೆ ಹೊಸ ಜಾಗದ ಪರಿಚಯ ಆಗ್ತಾ ಇರುವಂಥದ್ದು. ಸೊ ಅಲ್ಲಿಂದ ನೀವಿಲ್ಲಿ ನೋಡ್ತಾ ಇರ್ಬೋದು, ಜಕ್ಕಣ್ಣಾಚಾರ್ಯರ ಪ್ರತಿಷ್ಠಾಪನೆ ಮತ್ತು ಏಕಶಿಲಾ ಮೂರ್ತಿ ಅಂದರೆ ರಾಘವೇಂದ್ರ ಸ್ವಾಮಿಯವ್ರದ್ದು. ಅಲ್ಲೂ ಕೂಡ ನಾವು ನಮಸ್ಕಾರ ಮಾಡಿಕೊಂಡು ನಂತರ ಇಲ್ಲಿ ಒಂದು ದೇವಿಯ ದರ್ಶನ ಆಗುತ್ತೆ. ಸೊ ಇಲ್ಲೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಬಿಚ್ಚಾಲಮ್ಮ ದೇವಸ್ಥಾನ. ಇಲ್ಲಿ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿರುವಂತಹ ದೇವಸ್ಥಾನ. ಯಾವ ರೀತಿ ಕಟ್ಟಿರ್ಬೋದು, ಈ ರೀತಿ ಬೋರ್ಡ್ ಹಾಕಿದಾರಲ್ಲ ಅಂತ ಥಿಂಕಿಂಗಲ್ಲೇ ಹತ್ತಿದ್ವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ದೇವಸ್ಥಾನ ನೋಡಿದ್ರೆ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಸೊ ಸಿಮೆಂಟ್ ಮತ್ತು ಕಲ್ಲಿಂದ ಕಟ್ಟಿರುವಂಥದ್ದು ಅಂತ ಅನಿಸುತ್ತೆ. ಸೊ ನೀವೆಲ್ಲ ಸಿಗಂದೂರು ಚೌಡೇಶ್ವರಿಗೆ ಹೋಗಿದ್ದೀರಾ ಅಂತ ತಿಳ್ಕೊತೀನಿ. ಅಲ್ಲೂ ಕೂಡ ಒಂದು ವಿಗ್ರಹ ಇಲ್ಲ, ಕಲ್ಲನ್ನು ಒಂದು ಮುಖವಾಡದಲ್ಲಿ ಇಟ್ಟು, ಕಲ್ಲಿಗೆ ಮುಖವಾಡವನ್ನು ಇಟ್ಟು ಪೂಜೆ ಮಾಡುವಂಥದ್ದು. ಸೇಮ್ ಇಲ್ಲೂ ಕೂಡ ಅದೇ ರೀತಿ ಬಿಚ್ಚಾಲಮ್ಮನೂ ಕೂಡ ಕಲ್ಲಿನ ರೂಪದಲ್ಲಿ ಇರುವಂಥದ್ದು. ಇಲ್ಲಿ ಕಲ್ಲು ಮತ್ತು ಕಲ್ಲನ್ನ ಜಾಯಿಂಟ್ ಮಾಡಬೇಕಾದ್ರೆ ಮಧ್ಯೆ ಸಿಮೆಂಟ್ ಹಾಕ್ತೀವಲ್ವ, ಅದ್ರ ಬದಲು ಬೆಲ್ಲ ಮತ್ತು ಬಾಳೆಹಣ್ಣನ್ನು ಮಿಕ್ಸ್ ಮಾಡಿ ಜಾಯಿಂಟ್ ಮಾಡಿರುವಂಥದ್ದು. ಸೊ ಹಾಗಾಗಿ ಬೆಲ್ಲ ಮತ್ತು ಬಾಳೆಹಣ್ಣನ್ನು ಸೇರಿಸಿ ಇಲ್ಲಿ ದೇವಸ್ಥಾನವನ್ನು ಕಟ್ಟಿರುವಂಥದ್ದು ಅಂತ ಇಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ. ನಾವು ದೇವಸ್ಥಾನದ ಹತ್ರ ನೋಡಿದಾಗ ನೀರು ಕಡಿಮೆನೇ ಕಾಣಿಸ್ತಿತ್ತು. ಬಟ್ ಇಲ್ಲಿಗೆ ಬಂದು ನೋಡಿ ಎಷ್ಟು ತುಂಬ ಹರಿತೈತೆ ಅಂದರೆ, ನಾವು ಫಾರ್ ಎಕ್ಸಾಂಪಲ್ಲು ಶಿವಮೊಗ್ಗ ಸಾಗರ ನದಿ ನೋಡ್ತೀವಲ್ಲ, ಆ ರೀತಿಯೇ ಕಾಣಿಸ್ತಿತ್ತು. ಸೊ ತುಂಬಿ ಹರಿತಾ ಇದ್ರಂತೂ ನದಿನ ನೋಡೋದಕ್ಕೆ ಚೆಂದ ಅಲ್ವಾ. ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು, ಶ್ರೀ ಅಪ್ಪಣ್ಣಾಚಾರ್ಯರ ಮನೆ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಯವರ ಮನೆ. ಒಂಥರ ಖುಷಿಯಾಗುತ್ತೆ. ಈಗ ನಾವು ದೇವರ ರೂಪದಲ್ಲಿ ಅವ್ರನ್ನ ನೋಡ್ತಾ ಇದ್ದೀವಿ ಅಂದಾಗ ಅವ್ರಿಗೂ ಕೂಡ ಒಂದು ಮನೆ ಇದೆ, ಒಂದು ಇಮ್ಯಾಜಿನ್ಗೆ ಹೋಗ್ತೀವಿ, ಯಾವ ರೀತಿ ಇದ್ರವರು, ಯಾವ ರೀತಿ ಬದುಕಿ ಬಾಳಿದ್ರವರು ಅನ್ನೋದನ್ನು ನಾವು ಒಂದು ಇಮ್ಯಾಜಿನ್ಗೆ ಹೋಗ್ತೀವಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಚಿತ್ರಪಟವನ್ನು ಇಟ್ಟಿದ್ದಾರೆ. ಅಲ್ಲಿರುವಂಥ ಒಂದೊಂದು ಚಿತ್ರನೂ ಕೂಡ ಅವರು ದೀಕ್ಷೆ ಕೊಟ್ಟಂಥದ್ದು, ಅವರು ಒಬ್ಬೊಬ್ಬರಿಗೆ ಒಂದೊಂದು ಸ್ಟೋರಿನ ಹೇಳ್ತಾ ಇರುವಂಥದ್ದು ಎಷ್ಟು ಚೆನ್ನಾಗಿ ಕಥೆಗಳನ್ನ ಹೇಳುತ್ತೆ ಅಂತಂದರೆ ಸೊ ತುಂಬಾ ಖುಷಿಯಾಗುತ್ತೆ. ರಾಘವೇಂದ್ರ ಸ್ವಾಮಿಗಳಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಕೂಡ ಇಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ. ಬೇಕು ಅಂದರೆ ನಾವು ಪರ್ಚೇಸ್ ಮಾಡ್ಬೋದು. ಇಲ್ಲಿ ಒಂದು ರೂಮ್ ಥರ ಇದೆ, ಅಲ್ಲೂ ಕೂಡ ಪೂಜೆ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ನಾವು ನಮಸ್ಕಾರ ಮಾಡಿಕೊಂಡು ನಂತರ ಏನೋ ಗೊತ್ತಿಲ್ಲ, ಮಧ್ಯ ಹಾಲಲ್ಲಿ ಅವರು ಕೂತ್ಕೊಂಡು ಊಟ ಮಾಡ್ತಿರುವಂಥ ಸ್ಥಳನೋ ಇಲ್ಲಾಂದ್ರೆ ಅವ್ರು ಮಲಗ್ತಿರುವಂಥ ಸ್ಥಳನೋ ನಮಗಂತೂ ಗೊತ್ತಿಲ್ಲ. ಇಲ್ಲಿ ಹೇಳೋರು ಕೂಡ ಯಾರೂ ಇಲ್ಲ. ಸೊ ಹಾಗಾಗಿ ನಮಗೆ ನಾವೇ ತಿಳ್ಕೊಂಡು ಇಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು, ಯಾಕಂದರೆ ಇಲ್ಲಿ ಯಾರೂ ಕೂಡ ತುಳಿಯಬಾರದು ಅಂತ ಮಾತ್ರ ಬೋರ್ಡ್ ಹಾಕಿದ್ದಾರೆ. ಸೊ ಹಾಗಾಗಿ ನಮ್ಮ ಇಮ್ಯಾಜಿನಲ್ಲಿ ಸೊ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಲಗ್ತಿದ್ದಂತಹ ಸ್ಥಳ ಇರ್ಬೋದು ಅಂತ ತಿಳ್ಕೊಂಡು ಇವಾಗ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು, ದೊಡ್ಡಾಂಜನೇಯ ಗುಡಿ ಅನ್ನೋದು ಒಂದು ದೇವಾಲಯಕ್ಕೆ ನಾವು ಬಂದಿದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಕಲ್ಲಿನ ಮೇಲೆ ಕಲ್ಲು ಸೃಷ್ಟಿಯಾಗಿದೆಯಲ್ಲ, ನೋಡೋದಕ್ಕೇ ಸೊ ತುಂಬಾ ಖುಷಿಯಾಗುತ್ತೆ. ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನ ಇಲ್ಲಿ ಇರುವಂಥದ್ದು. ನಾನು ದೊಡ್ಡಾಂಜನೇಯ ಗುಡಿ ಫಸ್ಟ್ ನಾವು ಹೋಗಿದಂತಹ ದೇವಾಲಯ. ನಾವೆಲ್ಲರೂ ಕೂಡ ಲೈನಲ್ಲಿ ನಿಂತ್ಕೊಂಡಿದ್ದೀವಿ. ನಾನು ಇಲ್ಲಿ ಜಾಸ್ತಿ ವೀಡಿಯೋ ಮಾಡೋದಕ್ಕಂತೂ ನಾನು ಹೋಗಲೇ ಇಲ್ಲ, ಯಾಕಂದರೆ ಮಕ್ಕಳಿರೋದ್ರಿಂದ ಮಕ್ಕಳು ನಮ್ಮ ಯಜಮಾನ್ರ ಹತ್ರ ಇರ್ತಾರೆ, ಸ್ವಲ್ಪ ಹೊತ್ತು ನನ್ನ ಹತ್ರ ಬರ್ತಾರೆ, ಮಾತಾಡೋದು ಫ್ಯಾಮಿಲಿ ಜೊತೆ, ಅವರಿಗೆ ನೀರು ಬೇಕು ಅಂದರೆ ನೀರು ಕೊಡೋದು ಅದೇ ಆಗ್ತಿತ್ತು. ಹಾಗಾಗಿ ನಾವು ವೀಡಿಯೋ ಮಾಡೋದಕ್ಕೆ ಹೋಗಲೇ ಇಲ್ಲ. ನೆಮ್ಮದಿಯಿಂದ ದೇವ್ರು ಮಾಡೋಣ ಅನ್ನೋದೊಂದು ಮನಸ್ಸಲ್ಲಿತ್ತು. ಮತ್ತು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ವೀಡಿಯೋ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಸೊ ಹಾಗಾಗಿ ಏನು ವೀಡಿಯೋ ಮಾಡೋದು ಅಂತ ಥಿಂಕ್ ಮಾಡೋದ್ರಲ್ಲೇ ನಾವು ಕಳೆದೋದ್ವಿ ಅಂತಲೇ ಹೇಳ್ಬೋದು.
ಈ ದೇವಸ್ಥಾನದಲ್ಲೂ ಕೂಡ ವಿಡಿಯೋ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಎಂಟ್ರೆನ್ಸ್ ಹೋದ ತಕ್ಷಣವೇ ಒಂದು ಬೋರ್ಡೆಲ್ಲ ಹಾಕಿದ್ರು, ಇಲ್ಲಿ ಯಾವುದೇ ರೀತಿ ವಿಡಿಯೋ ಆಗಲಿ ಫೋಟೋಸ್ ಆಗಲಿ ಮಾಡಬಾರ್ದು ಅಂತ ಹೇಳಿ. ಸೊ ಅದನ್ನು ನೋಡ್ಕೊಂಡು ನಾವೇ ತಿಳ್ಕೊಬೇಕಲ್ವ. ಸೊ ಹಾಗಾಗಿ ನಾವು ಹೊರಗಡೆ ಅಷ್ಟೇ ವಿಡಿಯೋ ಮಾಡಿರುವಂಥದ್ದು. ಇಲ್ಲಿ ಮಕ್ಳುಗಳಿಗೆ ಯಂತ್ರಗಳನ್ನ ತಗೊಂಡು ಮಕ್ಳುಗಳಿಗೆ ಕಟ್ಟಿ, ಯಾಕಂದರೆ ನಾವು ಆಂಜನೇಯನ ಗುಡಿಗೆ ಹೋಗಿದ್ದೀವಿ ಅಂದರೆ ಮಕ್ಳಿಗೆ ಯಂತ್ರಗಳನ್ನು ಕಟ್ಟಿಸ್ತಾನೆ ನಾವು ಬರಲ್ಲ, ಯಾಕಂದರೆ ಅವರು ಹೆದರಿಕೊಳ್ಳೋದು ಆ ರೀತಿಯೆಲ್ಲ ಇರುತ್ತಲ್ವ. ಈ ರೀತಿ ಕಟ್ಟಿಸಿದಾಗ ಏನೋ ಹೆದರಿಕೊಳ್ಳಲ್ಲ ಅನ್ನೋ ಒಂದು ನಂಬಿಕೆ ಇರುತ್ತೆ. ಸೊ ಹಾಗಾಗಿ ನಾವು ಈ ದೇವರ ದರ್ಶನವನ್ನು ಕೂಡ ಮುಗಿಸ್ಕೊಂಡು ಇವಾಗ ನಂತರ ಬೇರೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ಶಾಪಿಂಗ್ ಮಾಲ್ ಅಂದರೆ ಆಟಿಕೆಗಳು, ಜಾತ್ರೆ ಆಟಿಕೆಗಳಿರುತ್ತಲ್ಲ ತುಂಬ ಇದೆ. ಇವನ್ನ ನೋಡ್ತಾ ಇದ್ದಂಗೆ ನಮ್ಮ ಮಕ್ಕಳಂತೂ ಇಲ್ಲೇ ನಿಂತ್ಕೊಬಿಡ್ತಾರೆ, ಅದನ್ನು ತಗೊಡಿ ಇದನ್ನು ತಗೊಡಿ. ನಮಗೆ ಎದು ಅಂತೂ ದೇವ್ರ ಫೋಟೋಸ್ಗಳು, ದೇವ್ರಿಗೆ ಸಂಬಂಧಪಟ್ಟಂತಹ ಬುಕ್ಸ್ಗಳು, ಇದನ್ನು ನೋಡ್ಕೊಂಡು ಇದನ್ನು ಕೊಡಿಸಿ ಅಂತ ಹಠ ಮಾಡೋದೇ ಆಗೋಯ್ತವನು. ನಮ್ಮೂರ ಜಾತ್ರೆ ಥರ ಇಲ್ಲೂ ಕೂಡ ಪುರಿ ಮಿಕ್ಸ್ಚರ್ ಎಲ್ಲನೂ ಕೂಡ ಇಟ್ಕೊಂಡಿದ್ದಾರೆ. ಯಾಕಂದರೆ ಇದು ಬೇರೆ ರಾಜ್ಯ ಆಗಿದ್ರೂ ಕೂಡ ಒಂದು ಸ್ವಲ್ಪ ನಮ್ಮ ಸಂಪ್ರದಾಯ ಥರನೇ ಇದೆ ಅಂತ ಅನಿಸುತ್ತೆ. ನಂತರ ಕರೆಕ್ಟಾಗಿ ನಾವು ಮಂತ್ರಾಲಯಕ್ಕೆ ಬಂದು ತಲುಪುವಷ್ಟರಲ್ಲಿ ಕರೆಕ್ಟಾಗಿ 1:15 ಆಗಿತ್ತು. ಎಲ್ಲರೂ ಕೂಡ ಹೊಟ್ಟೆ ತುಂಬ ಹಸ್ವಾಗ್ತಾಯಿತ್ತು, ಯಾಕಂದರೆ ಬೆಳಿಗ್ಗೆ ತಿಂಡಿ ಯಾರಿಗೂ ಕೂಡ ಅಡ್ಜಸ್ಟ್ ಆಗಿರಲಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಂತರ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಮಲಗಿದ್ದು ರೆಸ್ಟ್ ಮಾಡಿಕೊಂಡು ವಾಪಸ್ ಇವಾಗ ಇನ್ನೊಂದು ಬೆಳಿಗ್ಗೆ ದರ್ಶನ ಆಗಿತ್ತು. ಬ್ರಾಹ್ಮಿ ಮುಹೂರ್ತದಲ್ಲಿ ಗೋಧೂಳಿ ಸಮಯದಲ್ಲೂ ಕೂಡ ದೇವರ ದರ್ಶನವನ್ನು ಮಾಡೋಣ, ಕಣ್ತುಂಬಿಸ್ಕೊಳ್ಳೋಣ ಅಂತ ಹೇಳಿ ಇವಾಗ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದೊಂದೇ ಲೈಟ್ಸ್ ಆನ್ ಆಗಿದೆ. ಸೊ 9 ಗಂಟೆ ಆಗ್ತಾ ಎಷ್ಟು ಚೆಂದ ಕಾಣಿಸ್ತಾಯಿತ್ತು ಅಂದರೆ ಮಂತ್ರಾಲಯ ಸ್ವರ್ಗ ಅಂತಲೇ ಹೇಳ್ಬೋದು, ಅಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಇಲ್ಲಿ ಪ್ರತಿನಿತ್ಯ 5 ರಥಗಳನ್ನು ಮಾಡ್ತಾರೆ. ಇಲ್ಲಿ ಅಂದರೆ ತೇರು ಅಂತ ಹೇಳ್ತಲ್ಲ ಆ ರೀತಿ ಗರ್ಭಗುಡಿ ಸುತ್ತ. ಸೊ ಎಲ್ಲರೂ ಕೂಡ ಅಲ್ಲಿ ಹೇಳ್ತಿದ್ರು ಮತ್ತು ಕೂತ್ಕೊಂಡು ಕೂಡ ಇದ್ದರು. ಎಲ್ಲರೂ ವೆಯ್ಟ್ ಮಾಡ್ತಾರೆ, ರಥ ಬರುತ್ತೆ ನಮಸ್ಕಾರ ಮಾಡ್ಕೊಳ್ಳೋಣ, ಚಿನ್ನದ ತೇರು ಯಾವುದಾದ ಬರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಫಸ್ಟ್ ಟೈಮ್ ಆಗಿರೋದ್ರಿಂದ ನಾವು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತೇಳಿ ಎಲ್ಲರೂ ಕೂಡ ಅಲ್ಲೇ ಕೂತ್ಕೊಂಡಿದ್ವಿ. ಸೊ ಇವಾಗ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲೂ ಅಷ್ಟೇ, ಇಲ್ಲೊಂದು ಗ್ರೀನ್ ಕಲರ್ ಲೈಟ್ಸ್ ಕಾಣಿಸ್ತಿದೆಯಲ್ವಾ, ಅದು ಕೂಡ ಲೈಟ್ಸ್ಗಳು ಚೇಂಜ್ ಆಗ್ತಾ ಇರುತ್ತೆ. ನಾನು ಬೆಳಿಗ್ಗೆ ದೇವಸ್ಥಾನದ ಸುತ್ತ ವಿಡಿಯೋ ಮಾಡಿ ತೋರಿಸಿದ್ದೆ, ಸೊ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಸೊ ಇವಾಗ ಎಲ್ಲದಕ್ಕೂ ಕೂಡ ಲೈಟ್ ಆನ್ ಆಗಿದೆ, ನೋಡೋದಕ್ಕೆ ಚೆಂದ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅಂದರೆ ಈ ದೇವಸ್ಥಾನ ಎಷ್ಟು ಕ್ಲೀನಾಗಿದೆ ಅಂದರೆ ತುಂಬ ಕ್ಲೀನ್ನ ಮೇಂಟೈನ್ ಮಾಡಿದ್ದಾರೆ, ಅದೊಂದು ಖುಷಿಯಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಲೈಟ್ಸ್ ಆನ್ ಆಗಿದೆ. ಇಲ್ಲಿ ಅದ್ರ ಬಗ್ಗೆನೂ ಕೂಡ ಇಲ್ಲಿ ಬೋರ್ಡ್ಗಳನ್ನ ಹಾಕಿದ್ದಾರೆ, ಅಂದರೆ ಬರೆದಿದ್ದಾರೆ ಏನೇನು ಸಂಬಂಧಪಟ್ಟಂತಹ ಚಿತ್ರಗಳು, ಇಲ್ಲಿರುವಂತಹ ಕತ್ತಿ ಆಗಲಿ ಮತ್ತು ಆನೆ ಮುಖವಾಡ ಆಗಲಿ ಪ್ರತಿಯೊಂದಕ್ಕೂ ಕೂಡ ಬರೆದಿದ್ದಾರೆ ಅಲ್ಲಿ ಬೋರ್ಡಲ್ಲಿ. ಬಟ್ ನಾವು ಓದೋದಕ್ಕೆ ಪೇಷನ್ಸ್ ಇರಲಿಲ್ಲ, ಮಕ್ಕಳುಗಳೆಲ್ಲ ಇದ್ದರು, ಕೈ ಬಿಟ್ಟರೆ ಸಾಕು ಅಲ್ಲಿ ಇಲ್ಲಿ ಓಡೋಗ್ತಿದ್ರು. ಹಾಗಾಗಿ ನಾವು ಜಸ್ಟ್ ಚಿತ್ರಗಳನ್ನ ನೋಡಿ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಬಂದು ಕೂತ್ಕೊಂಡ್ವಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಒಂದೊಂದು ಥರದ ತೇರುಗಳು ಬರ್ತಾ ಇದೆ. ಸೊ ಇಲ್ಲಿ 5 ಥರದ ತೇರು ಬರುತ್ತಂತೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಕಡೆ ಕೂತ್ಕೊಂಡಿದ್ದೀವಿ. ಎಲ್ಲರೂ ಅವ್ರದ್ದೇ ಮಾತಲ್ಲಿ ಮುಳುಗೋಗಿದ್ದಾರೆ. ನಮ್ಮ ಅಮ್ಮನ ಕಡೆಯವರೆಲ್ಲ ಒಂದು ಕಡೆ ಕೂತ್ಕೊಂಡಿದ್ದಾರೆ. ಅತ್ತೆ ಮಾವನ ಕೈಲಿ ಕಾಲಾಗಲ್ಲ ಅಂತೇಳಿ ನಾವು ಮೇಲ್ಗಡೆ ಕೂರಿಸಿದ್ದೀವಿ, ಕಾಲು ಹಿಡ್ಕೊಂಡು ಫ್ರೀಯಾಗಿ ಕೂತ್ಕೊಳ್ಳಿ ಅಂತೇಳಿ. ಒಂಥರ ಖುಷಿಯಾಗುತ್ತೆ ಫ್ಯಾಮಿಲಿ ಎಲ್ಲ ಒಂದು ಕಡೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಟ್ರಿಪ್ಪಿಗೆ ಬರಬೇಕು, ನಮ್ಮ ಸಂಬಂಧಗಳು ಉಳಿಯೋದೇ ಇಂಥ ಟೈಮ್ಗಳಲ್ಲಿ. ಯಾಕಂದರೆ ಎಲ್ಲರೂ ಕೂಡ ಒಂದೊಂದು ಕಡೆ ಇರ್ತೀವಿ. ಯಾವುದಾದ್ರೂ ಒಂದು ಟೆಂಪಲ್ಗೆ ಹೋಗಬೇಕು, ಒಂದು ಟ್ರಿಪ್ಗೆ ಹೋಗಬೇಕು ಅಂದಾಗ ಒಂದು ಕಡೆ ಸೇರ್ತೀವಿ. ನನಗಂತೂ ಈ ರೀತಿ ಫ್ಯಾಮಿಲಿ ಜೊತೆ ಟ್ರಿಪ್ಗೆ ಹೋಗಬೇಕು ಅಂದರೆ ತುಂಬಾ ಖುಷಿಯಾಗುತ್ತೆ.
ಕೊಡ್ಸು ಅವ್ನು ಕೊಡ್ಸ್ತಾ ಅವ್ನು ಕೊಡ್ಸು. ಅವೆಲ್ಲ ಹಾಕ್ಬೇಡ ಸುಮ್ಮನೆ ಇದು. ಇಲ್ಲಿ ಪ್ರತಿನಿತ್ಯ 5 ಥರದ ತೇರು ನಡೆಯುತ್ತಂತೆ. ಯಾಕೋ ಏನೋ ಗೊತ್ತಿಲ್ಲ, ಇಲ್ಲಿ 4 ತೇರಷ್ಟೇ ಬಂದಿದ್ದು. ಸೊ ಹಾಗಾಗಿ ನಾವು ಕರೆಕ್ಟಾಗಿ 8:45 ಆಗಿದೆ. ಈಗ ಊಟ ಮಾಡಿಕೊಂಡು ನಾವು ರೆಡಿಯಾಗಿ ರೈಲ್ವೆ ಸ್ಟೇಷನ್ ಹತ್ರ ಹೋಗಬೇಕು. ಯಾಕಂದರೆ 1/2 ಅವರ್ ಅಂತಲೇ ನಾವು ರೈಲ್ವೆ ಸ್ಟೇಷನ್ ಹತ್ರ ನಿಂತ್ಕೊಂಡ್ರೆ ಟ್ರೈನ್ ಬಂದ ತಕ್ಷಣ ಹತ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಇವಾಗ ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದಿದ್ದ ತಕ್ಷಣವೇ ಏನು ಖುಷಿ ಆಯ್ತಪ್ಪ ಅಂದರೆ ಇಲ್ಲಿ ನಾನು ಬೆಳಿಗ್ಗೆನೇ ಹೇಳಿದ್ದೆ, ಇಲ್ಲಿ ಪ್ರತಿಯೊಂದು ಚಿತ್ರನೂ ಕೂಡ ಒಂದೊಂದು ಕಥೆಯನ್ನು ಹೇಳುತ್ತೆ ಅಂತ ಹೇಳಿ. ಆ ಚಿತ್ರದಲ್ಲೇ ಕೂಡ ಒಂದು 3Dನ ಫಿಕ್ಸ್ ಮಾಡಿದ್ದಾರೆ. ಲೈಟ್ಸ್ಗಳು ಕೂಡ ಚೇಂಜ್ ಆಗ್ತಾ ಇರುತ್ತೆ. ನೋಡೋದಕ್ಕೇ ಒಂಥರ ಓಪನ್ ಪ್ಯಾಲೇಸ್ ಥರ ಕಾಣಿಸ್ತಿತ್ತು. ಸೊ ಸ್ವರ್ಗನೇ ಅಂತಲೇ ಹೇಳ್ಬೋದು, ಅಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ. ಮಂತ್ರಾಲಯ ಅಂದರೆ ನಾನೊಂದು ರೀತಿ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ, ದೇವಸ್ಥಾನದ ಮುಂದೆನೇ ನದಿ ಇದೆ ಅಂತ. ದೇವಸ್ಥಾನದ ಮುಂದೆ ಎಲ್ಲ ದೇವಸ್ಥಾನದ ಪಕ್ಕ ನದಿ ಇದೆ. ಸೊ ಒಟ್ಟಿನಲ್ಲಿ ಯಾವಾಗಲೂ ಹೇಳ್ತಿದ್ರು, ನದಿಯಲ್ಲಿ ನೀರು ಜಾಸ್ತಿ ಬಂದರೆ ದೇವಸ್ಥಾನನೂ ಕೂಡ ಮುಚ್ಚೋಗುತ್ತೆ, ಅಲ್ಲಿವರೆಗೂ ನೀರು ಬರುತ್ತೆ. ಯಾವ ರೀತಿ ಇರ್ಬೋದು, ಅಷ್ಟು ಚಿಕ್ಕ ದೇವಸ್ಥಾನನ ಆ ರೀತಿ ಎಲ್ಲ ಥಿಂಕ್ ಮಾಡ್ತಿದ್ವಿ. ಸೊ ಅದು ಸುಳ್ಳು. ಎಷ್ಟು ದೊಡ್ಡ ದೇವಸ್ಥಾನ, ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಗ್ರೌಂಡ್ನ ಅನ್ನೋದೇ ಖುಷಿಯಾಗುತ್ತೆ. ಸೊ ಇವಾಗ ನಾವು ಹೊರಗಡೆ ದೇವರಿಗೆ ಅಂತ ಬಂದಮೇಲೆ ಮಕ್ಕಳು ಏನಾದರೂ ಕೊಡಿಸ್ಬೇಕಲ್ವ. ಸೊ ಹಾಗಾಗಿ ಒಂದಷ್ಟು ಪರ್ಚೇಸ್ ಮಾಡೋಣ ಅಂದ್ಕೊಂಡು ಹೊರಗಡೆ ಬಂದಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾವು ಮಂತ್ರಾಲಯಕ್ಕೆ ಬರಬೇಕಾದ್ರೇ ಈ ಥರ ಆಟ ಸಾಮಾನು ಬೇಕು ಅಂತಲೇ ಫಸ್ಟೇ ಹೇಳ್ಬಿಟ್ಟಿದ್ರು ನಮ್ಮ ಮಕ್ಕಳು. ಹಾಗಾಗಿ ಅವರಿಬ್ರಿಗೂ ಕೂಡ ಒಬ್ಬಂಗೆ ಹಾರೋ ಹೆಲಿಕಾಪ್ಟರ್ ಬೇಕು ಅಂತ ಹೇಳಿದ್ದ, ಇನ್ನೊಬ್ಬ ಮಾತಾಡೋ ಗೊಂಬೆ ಬೇಕು ಅಂತ ಹೇಳಿದ್ದ. ಸೊ ಹಾಗಾಗಿ ನಾವು ಅವರಿಬ್ರಿಗೂ ಅವ್ರಿಗೆ ಏನು ಬೇಕೋ ಅದನ್ನು ಪರ್ಚೇಸ್ ಮಾಡಿಕೊಂಡು ನಂತರ ಎಲ್ಲರೂ ಕೂಡ ರೂಮ್ಗೆ ಹೋಗಿ ಚೆಕ್ಔಟ್ ಆಗಿ ನಾವು ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಸೊ ಫ್ರೆಂಡ್ಸ್, ನಾನು ಒಂದು ಸಣ್ಣದಾಗಿ ವಿಡಿಯೋ ಮಾಡಿದ್ದೆ, ಅದನ್ನೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಹಾಗಾಗಿ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.